ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟುಡಿಯೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ 24, 25ರ ಒಂದು ಕನ್ನಡ ಎಪಿಸೋಡ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದರೆ, ನೋಡಿ, ದೇಶದ ಮೊದಲ ಮರುಬಳಕೆ ಹೈಬ್ರಿಡ್ ರಾಕೆಟ್ ಉಡಾವಣೆ ಮಾಡಿದ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಪೇಸ್ ಜೋನ್ ಇಸ್ ದ ರೈಟ್ ಆನ್ಸರ್. ನೋಡಿದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಇದ್ರ ಮೇಲೆ ಯಾಕೆ ಪ್ರಶ್ನೆಯನ್ನು ಕೇಳಲಾಗಿದೆ ಅಂದರೆ, ನೋಡಿ, ದೇಶದ ಮೊದಲ ಮರುಬಳಕೆ ಹೈಬ್ರಿಡ್ ರಾಕೆಟ್ ಇಂಧನ ನಭಕ್ಕೆ ಅಂತ ಇಂದು ನಭಕ್ಕೆ ಅಂತ ನ್ಯೂಸ್ ಪೇಪರ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಅದಕ್ಕೆ ಇದರ ಕುರಿತು ಡಿಸ್ಕಷನ್ ಮಾಡೋಣ. ನೋಡಿ, ಚೆನ್ನೈ ಮೂಲದ ಒಂದು ಸ್ಟಾರ್ಟ್ಅಪ್ ಆಗಿರ್ತಕ್ಕಂಥ ಸ್ಪೇಸ್ ಜೋನ್ ಸಿದ್ಧಪಡಿಸಿರುವ ದೇಶದ ಮೊದಲ ಮರುಬಳಕೆ ಹೈಬ್ರಿಡ್ ರಾಕೆಟ್ ಮಿಷನ್ ರೋಮಿ 2024 ನಭಕ್ಕೆ ಉಡಾವಣೆ ಮಾಡಲಾಗಿದೆ. ಅರ್ಥ ಆಯ್ತಾ? ಗೊತ್ತಿರಬೇಕು. ಮಿಷನ್ ರೋಮಿ ಅಂತಕ್ಕಂಥದ್ದು 2024ನೇ ಸಾಲಿನಲ್ಲಿ ಉಡಾವಣೆ ಮಾಡಿರ್ತಕ್ಕಂಥ ಈ ಮಿಷನ್ನು ಉಡಾವಣೆ ಮಾಡಿದ್ದ ಒಂದು ಸ್ಟಾರ್ಟ್ಅಪ್ ಯಾವುದಂದ್ರೆ ಸ್ಪೇಸ್ ಜೋನ್ ಅಂತಕ್ಕಂಥ ಒಂದು ಸ್ಟಾರ್ಟ್ಅಪ್. ಅರ್ಥಾಯ್ತಾ? ಇದು ಯಾವ ಒಂದು ಮೂಲದ ಸಂಸ್ಥೆ ಆಗಿದೆ ಅಂದರೆ ಚೆನ್ನೈ ಮೂಲದ ಸಂಸ್ಥೆ ಆಗಿರ್ತಕ್ಕಂಥದ್ದು. ಮೂನ್ ಮ್ಯಾನ್ ಖ್ಯಾತಿ ಇಸ್ರೋದ ಒಂದು ಮಾಜಿ ನಿರ್ದೇಶಕ ಎಂ ಅಣ್ಣಾದುರೈ ಮಾರ್ಗದರ್ಶನದಲ್ಲಿ ಈ ರಾಕೆಟ್ ಸಿದ್ಧಗೊಂಡಿದ್ದು ತಿರುವಿದಂದೈನಿಂದ ಉಡಾವಣೆ ಮಾಡಲಾಗಿದೆ. ಅರ್ಥ ಆಯ್ತಾ? ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗೊತ್ತಿರಬೇಕು. ನಮಗೆ ಸಿಂಪಲ್ ಆಗಂದ್ರೆ ಮಿಷನ್ ರೋಮಿ ಅಂತಕ್ಕಂಥ ಉಡಾವಣೆ ಮಾಡಿದ ಸಂಸ್ಥೆ ಯಾವುದು? ಸ್ಪೇಸ್ ಜೋನ್ ಅಂತಕ್ಕಂಥದ್ದು. ಇದು ಯಾವ ಮೂಲದ ಸಂಸ್ಥೆ ಆಗಿದೆ? ಒಂದು ಚೆನ್ನೈ ಮೂಲದ ಸಂಸ್ಥೆ ಆಗಿರ್ತಕ್ಕಂಥದ್ದು. ಈ ಒಂದು ರಾಕೆಟ್ ಅಥವಾ ರೋಮಿ ರಾಕೆಟ್ನ ಹೆಸರು ರೋಮಿ. ಈ ರಾಕೆಟ್ನ ಒಂದು ವಿಶೇಷತೆ ಏನಂದ್ರೆ ದೇಶದ ಮೊದಲ ಮರುಬಳಕೆ ಬೃಹತ್ ಹೈಬ್ರಿಡ್ ರಾಕೆಟ್ ಇದೊಂದು. ಆಯ್ತಾ? ದೇಶದ ಮೊದಲ ಮರುಬಳಕೆ ಹೈಬ್ರಿಡ್ ರಾಕೆಟ್ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕು. ಇನ್ನು ಮರುಬಳಕೆ ಹೈಬ್ರಿಡ್ ರಾಕೆಟ್ ತನ್ನೊಂದಿಗೆ 53 ಸಣ್ಣ ಉಪಗ್ರಹಗಳನ್ನು ನಭಕ್ಕೆ ಕೊಂಡೊಯ್ದಿದೆ. 53 ಸ್ಯಾಟಲೈಟ್ಸು. ರೋಮಿ 1 ರಾಕೆಟ್ 35 ಕಿಲೋಮೀಟರ್ ಎತ್ತರದ ಕಕ್ಷೆವರೆಗೆ ಹಾರಬಲ್ಲದಾಗಿದೆ. ಇದ್ರ ಬಗ್ಗೆ ರಾಕೆಟ್ ವಿಶೇಷತೆ ಬಗ್ಗೆ ನಾವು ನೋಡ್ತಾ ಬಂದಾಗ, ನೋಡಿ, 3.5 ಮೀಟರ್ ಉದ್ದ, 80 kg ತೂಕದ ಈ ರಾಕೆಟನ್ನು 70% ಮರುಬಳಕೆ ಮಾಡಬಹುದಾಗಿದೆ. ಇದು 3.5 ಮೀಟರ್ ಉದ್ದ ಇರತಕ್ಕಂಥದ್ದು ಮತ್ತು 80 kg ತೂಕವನ್ನು ಹೊಂದಿರತಕ್ಕಂಥ ರಾಕೆಟ್ 35 ಕಿಲೋಮೀಟರ್ ಎತ್ತರದವರೆಗೆ ಹಾರಬರತಕ್ಕಂಥ ಸಾಮರ್ಥ್ಯ ಯಾವುದು? ರೋಮಿ 1 ಅಂತಕ್ಕಂಥ ರಾಕೆಟನ್ನು ಉಡಾವಣೆ ಮಾಡಲಾಗಿರ್ತಕ್ಕಂಥದ್ದು. ಅಂದರೆ ರಾಕೆಟ್ನ ಮುಖ್ಯ ಭಾಗ ಉಪಗ್ರಹವನ್ನು ಹೊಂದಿರುವ ರಾಕೆಟ್ನ ಮೂಗಿನ ಭಾಗ ಯಶಸ್ವಿ ಉಡಾಯನದ ಬಳಿಕ ಮರಳಿ ಭೂಮಿಯ ವಾತಾವರಣ ಪ್ರವೇಶಿಸಿ ಸಮುದ್ರದಲ್ಲಿ ಬೀಳಲಿದೆ. ಇದಕ್ಕೆ ಮರುಬಳಕೆ ಅಂತ ನಾವು ಯಾಕೆ ಹೇಳ್ತಾ ಇದೀವಿ ಅಂದರೆ, ಇದು ರಾಕೆಟ್ನ ಮುಖ್ಯ ಭಾಗ ಆಗಿರ್ಬೋದು ಮತ್ತು ಉಪಗ್ರಹ ಹೊಂದಿರುವ ರಾಕೆಟ್ ಮೂಗಿನ ಭಾಗ ಉಡಾವಣೆ ಮಾಡಿದ ತಕ್ಷಣ ಮತ್ತೆ ಮರಳಿ ಭೂಮಿಯ ವಾತಾವರಣ ಪ್ರವೇಶಿಸಿ ಅದು ಸಮುದ್ರದಲ್ಲಿ ಬೀಳುತ್ತೆ. ಅಲ್ಲಿಂದ ಈ ಭಾಗಗಳನ್ನು ಮರಳಿ ಸಂಗ್ರಹಿಸಿ ಇನ್ನೊಂದು ಉಡಾವಣೆಗೆ ಬಳಸ್ಬೋದು. ಅರ್ಥಾಯ್ತಾ? ಮತ್ತೆ ಏನು ಮಾಡ್ತಾರೆ ಅಂದರೆ ಅದನ್ನು ರೀಯೂಸ್ ಮಾಡ್ತಾರೆ ಕಂಟಿನ್ಯೂ ನೆಕ್ಸ್ಟ್ ಮಿಷನ್ಗಳಿಗೆ. ಇದು ಭವಿಷ್ಯದ ಉಡಾಯನ ವೆಚ್ಚವನ್ನು ಭಾರಿ ಪ್ರಮಾಣದಲ್ಲಿ ಏನಾಗುತ್ತೆ? ಕಡಿಮೆ ಮಾಡುತ್ತೆ. ಯಾಕಂದ್ರೆ ರಾಕೆಟ್ಗಳನ್ನು ಒಂದು ಬಾರಿ ಉಡಾವಣೆ ಮಾಡಿದರೆ ಅವು ಏನಾಗುತ್ತೆ ಅಂದರೆ ನಭಕ್ಕೆ ಹೋಗ್ಬಿಡ್ತಾವೆ. ಅದನ್ನು ಮರುಬಳಕೆ ಮಾಡೋಕ್ಕಾಗಲ್ಲ. ಬಟ್ ಈ ರಾಕೆಟನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಮರುಬಳಕೆ ಮಾಡಲಾಗುತ್ತೆ. 70% ಮತ್ತೆ ಮರುಬಳಕೆ ಮಾಡಲಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಸ್ಪೇಸಲ್ಲಿ ಡೆಬ್ರಿಸ್ಗಳು ಕಡಿಮೆ ಆಗೋದು ಕೂಡ ಆಗುತ್ತೆ. ಮತ್ತು ಇನ್ನೊಂದು ಅಡ್ವಾಂಟೇಜಸ್ ಏನಂದರೆ ಇದರಲ್ಲಿ ವೆಚ್ಚ ಏನಾಗುತ್ತೆ? ಎಕ್ಸ್ಪೆಂಡಿಚರು ಕಡಿಮೆ ಆಗುತ್ತೆ. ಟೈಮು ಕೂಡ ಕನ್ಸ್ಯೂಮ್ ಆಗೋದನ್ನು ಕಡಿಮೆ ಆಗುತ್ತೆ. ಇದು ಏನಂದರೆ ಇದರ ಅಡ್ವಾಂಟೇಜಸ್ಗಳು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು. ನೋಡಿ, ಯಾರು ನಮ್ಮ ಮ್ಯಾಗಝಿನ್ಸ್ಗಳನ್ನು ನೀವು ತೊಗೊಂಡಿಲ್ಲ, ಯಾರು ನೀವೇ ಕಂಟಿನ್ಯೂಸ್ ಕ್ಲಾಸ್ಗಳನ್ನು ಕೇಳ್ತಾ ಇದ್ರಿ, ಯಾರಿಗೆ ನಿಮಗೆ ರಿವಿಷನ್ ಮಾಡಬೇಕು, ಯಾರನ್ನು PSI ಮತ್ತು PDO ಮತ್ತು VA ಎಕ್ಸಾಮಿನೇಷನ್ಗಳೆಲ್ಲ ಓದ್ತಾ ಇದ್ರೆ ನಿಮಗೆ ಉಪಯುಕ್ತವಾಗಿರ್ತಕ್ಕಂಥ ಮ್ಯಾಗಝೀನು 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಜುಲೈ 2024 760 ಆಗುತ್ತೆ. 2024 ಜಾನ್ ಟು ಜುಲೈ 2024 280 ಆಗುತ್ತೆ. 2022 ಜಾನ್ ಟು ಜುಲೈ 2024 1240 ಆಗುತ್ತೆ. ಡಿಸ್ಕೌಂಟ್ ಆಗಿ 1140 ಸಿಗುತ್ತೆ. ಆಯ್ತಾ? ನೀವು ಯಾವ ಥರ ಅಂದರೆ ಇದರ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಭೀಮ್ ಪೇ ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡುವ ಅಥವಾ ಟೆಲಿಗ್ರಾಮಲ್ಲಿ ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟನ್ನು ಕಳಿಸ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ PDF ಫಾರ್ಮ್ಯಾಟಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಸೋಲಾರ್ ಗ್ರಾಮ್ ಯೋಜನೆಗೆ ಚಾಲನೆ ನೀಡಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಹಾರಾಷ್ಟ್ರ ಈಸ್ ದ ರೈಟ್ ಆನ್ಸರ್. ನೋಡಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಏಕನಾಥ್ ಶಿಂದೆ ಅವರು ಸೋಲಾರ್ ಗ್ರಾಮ್ ಯೋಜನೆಗೆ ಚಾಲನೆ ನೀಡಿದ್ದು, ಇದರಡಿ 100 ಹಳ್ಳಿಗಳಲ್ಲಿ 100% ಸೌರಶಕ್ತಿ ಮೂಲಕ ವಿದ್ಯುತ್ ಸೌಲಭ್ಯ ಕಲ್ಪಿಸುವ ಗುರಿಯನ್ನು ಹೊಂದಲಾಗಿದೆ. ಇತ್ತೀಚೆಗೆ ಏನಂದರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಏಕನಾಥ್ ಶಿಂದೆ ಅವರು ಏನು ಮಾಡಿದ್ದಾರೆ? ಸೋಲಾರ್ ಗ್ರಾಮ ಯೋಜನೆಯನ್ನು ಚಾಲನೆ ನೀಡಿದ್ದಾರೆ. ಇದರ ಒಂದು ಯೋಜನೆಯಲ್ಲಿ ಏನು ಮಾಡಲಾಗುತ್ತೆ ಅಂದರೆ 100 ಹಳ್ಳಿಗಳಲ್ಲಿ 100% ಸೌರಶಕ್ತಿ ಮೂಲಕ ವಿದ್ಯುತ್ತನ್ನು ಪ್ರೊವೈಡ್ ಮಾಡುವ ಒಂದು ಉದ್ದೇಶವನ್ನು ಹೊಂದಲಾಗಿರ್ತಕ್ಕಂಥದ್ದು.
ಸಾತಾರ ಜಿಲ್ಲೆ ಒಂದು ಆ, ಮಾನಚಿವಾಡಿ ಈ ಯೋಜನೆಯ ಲಾಭ ಪಡೆದ ಮೊದಲ ಗ್ರಾಮವಾಗಿದೆ. ಆಯ್ತಾ, ಸಾತಾರ ಜಿಲ್ಲೆ ಮಾನಚಿವಾಡಿ ಅಂತಕ್ಕಂಥದ್ದು ಈ ಲಾಭ ಪಡೆದ ಮೊದಲ ಒಂದು ಗ್ರಾಮ. ಮಾನಚಿವಾಡಿಯು ರಾಜ್ಯದ ಮೊದಲ ಸಂಪೂರ್ಣ ಸೌರಶಕ್ತಿ ಆಧಾರಿತ ವಿದ್ಯುತ್ ಸೌಲಭ್ಯ ಹೊಂದಿರುವ ಗ್ರಾಮವಾಗಲಿದೆ. ಆಯ್ತಾ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಗೊತ್ತಿರಲಿ. ಮುಂದೆ ಬರ್ತಕ್ಕಂಥ ನಿಮ್ಮ ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಕೇಳ್ಬೋದು. ಆಯ್ತಾ, ಮಾನಚಿವಾಡಿಯು ಯಾವ ಒಂದು ರಾಜ್ಯದಲ್ಲಿ ಬರುತ್ತೆ, ಅಥವಾ ಯಾವ ಒಂದು ಜಿಲ್ಲೆಯಲ್ಲಿ ಬರುತ್ತೆ, ಅಥವಾ ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿ ಕಾಣಿಸ್ಕೊಂಡಿದೆ, ಆಮೇಲೆ ಸೋಲಾರ್ ಗ್ರಾಮ ಯೋಜನೆ ಯಾವ ಒಂದು ರಾಜ್ಯ ಜಾರಿಗೆ ತಂದಿದೆ ಅಂತಕ್ಕಂಥ ಪ್ರಶ್ನೆಯನ್ನು ತಮಗೆ ಕೇಳಬಹುದು ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ. ಏನಿದು ಸೌರ ಗ್ರಾಮ ಯೋಜನೆ ಅಂತ ಕೇಳಿದ್ರೆ ನೋಡಿ, ರಾಜ್ಯದ ಪ್ರತಿ ಜಿಲ್ಲೆಯ 2 ಗ್ರಾಮಗಳಿಗೆ ಸಂಪೂರ್ಣ ಸೌರ ವಿದ್ಯುತ್ ನೀಡುವ ಯೋಜನೆಯಾಗಿದೆ. ರಾಜ್ಯದ ಪ್ರತಿ ಜಿಲ್ಲೆ 2 ಗ್ರಾಮಗಳನ್ನು ಆಯ್ಕೆ ಮಾಡಲಾಗುತ್ತೆ. ಸೊ ಆ 2 ಗ್ರಾಮಗಳನ್ನು ಆಯ್ಕೆ ಮಾಡ್ತಾ ಮತ್ತು ಟೋಟಲ್ ಏಟಾಗುತ್ತೆ 100 ಗ್ರಾಮಗಳಾಗುತ್ತೆ. ಸೊ ಈ 100 ಗ್ರಾಮಗಳನ್ನು ಕಂಪ್ಲೀಟ್ಲಿ ಒಂದು ಸೌರ ವಿದ್ಯುತ್ ನೀಡುವ ಒಂದು ಯೋಜನೆ ಇದು. ನವೀಕರಿಸಬಹುದಾದ ಶಕ್ತಿ ಮೂಲವಾದಲ್ಲಿ ಒಂದಾದ ಸೌರಶಕ್ತಿಯ ಬಳಕೆಯನ್ನು ರಾಜ್ಯದಲ್ಲಿ ಪ್ರೇರೇಪಿಸುವ ಉದ್ದೇಶದಿಂದ ಸರ್ಕಾರ ಈ ಉಪಕ್ರಮವನ್ನು ಪ್ರಾರಂಭಿಸಿದೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸೌರಶಕ್ತಿ ಅಂತಕ್ಕಂಥದ್ದು ನವೀಕರಿಸಬಹುದಾದ ಶಕ್ತಿಯ ಮೂಲವಾಗಿದ್ದು, ಈ ಒಂದು ಸೌರಶಕ್ತಿಗೆ ಒಂದು ಬೂಸ್ಟ್ ಅನ್ನು ನೀಡುವಗೋಸ್ಕರ ಈ ಯೋಜನೆಯನ್ನ, ದಟ್ ಈಸ್ ಸೌರ ಗ್ರಾಮ ಯೋಜನೆಯನ್ನ ಮಹಾರಾಷ್ಟ್ರ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಿರುವಂಥದ್ದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಕೆಳಗಿನ ಯಾವ ಮಾತ್ರೆಗಳನ್ನ ಸರ್ಕಾರ ನಿರ್ಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ 1 ಮತ್ತು 2 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಪ್ಯಾರಾಸಿಟಮಾಲ್ 125 mg ಮತ್ತು ಆಸಿಕ್ಲೋಫಿನಾಕ್ಸಿ 50 mg ಅಂತಕ್ಕಂಥ 2 ಮಾತ್ರೆಗಳನ್ನು ಸರ್ಕಾರ ಏನು ಮಾಡಿದೆ, ನಿರ್ಬಂಧವನ್ನು ಹೇರಿದೆ, ಬ್ಯಾನ್ ಅನ್ನು ಮಾಡಿದೆ. ಸೀಮಿತ ಡೋಸ್ ಮಿಶ್ರಣದ FDC 156 ಮಾದರಿ ಔಷಧಿಗಳನ್ನು ಮಾರಾಟದ ಮೇಲೆ ಕೇಂದ್ರ ಸರ್ಕಾರ ಏನು ಮಾಡಿದೆ, ನಿರ್ಬಂಧ ಹೇರಿರ್ತಕ್ಕಂಥದ್ದು. ಇದು ನಿಮಗೆ ಎಕ್ಸಾಮ್ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನೀವು ನಿತ್ಯ ಜೀವನದಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದಾಗಿ ಈ ನ್ಯೂಸನ್ನು ತಗೊಂಡಿದ್ದೀನಿ ನಾನು. ಈ ಪೈಕಿ ಜನಸಾಮಾನ್ಯರು ಜ್ವರ ಮತ್ತು ಮೈಕೈ ನೋವುಗಳಿಗಾಗಿ ಹೆಚ್ಚಾಗಿ ಬಳಸುವರ್ತಕ್ಕಂಥ ಪ್ಯಾರಾಸಿಟಮಾಲ್ 125 mg ಜೊತೆಗಿನ ಆಸಿಕ್ಲೋಫಿನಾಕ್ಸಿ 50 mg ಮಿಶ್ರಣದ ಮಾತ್ರೆ ಮೇಲೂ ನಿಷೇಧವನ್ನು ಹೇರಲಾಗಿರ್ತಕ್ಕಂಥದ್ದು. ಆಯ್ತಾ, ಪ್ಯಾರಾಸಿಟಮಾಲ್ 125 mg ಮತ್ತು ಆಸಿಕ್ಲೋಫಿನಾಕ್ಸಿ 50 mg ಅಂತಕ್ಕಂಥ 2 ಮಾತ್ರೆಗಳನ್ನು ಏನು ಮಾಡಲಾಗಿದೆ ಅಂದರೆ ಸರ್ಕಾರ ಬ್ಯಾನ್ ಮಾಡಿರ್ತಕ್ಕಂಥದ್ದು, ಗೊತ್ತಿರಲಿ, ನಿರ್ಬಂಧವನ್ನು ಹೇರಿರ್ತಕ್ಕಂಥದ್ದು. ಶೀತ, ಮೈಕೈ ನೋವು ಹಾಗೂ ಜ್ವರದ ಲಕ್ಷಣಗಳು ಬಳಸಲಾಗುತ್ತಿದ್ದ ಮಿಶ್ರಿತ ಸೆಟ್ರಜಿನ್ ಪ್ಲಸ್ ಪ್ಯಾರಾಸಿಟಮಾಲ್ ಪ್ಲಸ್ ಫಿನೈಲ್ ಫ್ರೀ HCl ಮತ್ತು ಲಿವೋಸೊಟ್ರಿನಿಜನ್ ಮಾತ್ರೆಗಳ ಮಾರಾಟದ ಮೇಲೂ ಕೇಂದ್ರ ಸರ್ಕಾರ ನಿರ್ಬಂಧವನ್ನು ಹೇರಿದೆ. ಗೊತ್ತಿರಬೇಕು, ಸಿಟ್ರೋಜನ್ ಬಹಳ ಒಂದು ಇದಕ್ಕೋಸ್ಕರ, ಅಲರ್ಜಿಗೋಸ್ಕರ ಯೂಸ್ ಮಾಡ್ತಿರ್ತಾರೆ ಆ ಮಾತ್ರೆ, ಪ್ಯಾರಾಸಿಟಮಾಲ್ ಮಾತ್ರೆ ಮತ್ತು ಫಿನೈಲ್ ಫ್ರೀ HCl ಅಂತಕ್ಕಂಥ ಮಾತ್ರೆ ಇದು. ಆಯ್ತಾ, ಏನು ಮಾಡಲಾಗಿದೆ ಅಂದರೆ ನಿರ್ಬಂಧವನ್ನು ಹೇರಲಾಗಿರ್ತಕ್ಕಂಥದ್ದು. ಪ್ಯಾರಾಸಿಟಮಾಲ್, ಟ್ರಿಮಾಡಾಲ್, ಟೌರಿನ್, ಕೆಫಿನ್ ಮಿಶ್ರಿತ ಮಾತ್ರೆಗಳನ್ನು ಬಳಕೆ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಇವುಗಳ ಮಾರಾಟವನ್ನು ನಿಷೇಧಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಇವುಗಳಿಂದ ಏನಾಗುತ್ತೆ ಅಂದರೆ ಒಂದು ಅಡ್ವರ್ಸ್ ಇಂಪ್ಯಾಕ್ಟ್ ಆಗ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರ ಏನು ಮಾಡಿದೆ, ಇವುಗಳನ್ನು ಬ್ಯಾನ್ ಅಥವಾ ನಿರ್ಬಂಧನೆಯನ್ನು ಹೇರಿರ್ತಕ್ಕಂಥದ್ದು. 2016ರಲ್ಲಿ ಒಟ್ಟು 3400 ಔಷಧಿಗಳನ್ನು ತಯಾರಿಕೆ ಮಾರಾಟದ ಮೇಲೆ ಕೇಂದ್ರವು ನಿಷೇಧ ಹೇರಿತು. 2016ರಲ್ಲಿ. ಶಾಂತಿ ಸ್ವರೂಪ ಭಟ್ನಾಗರ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಿಜ್ಞಾನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಕಡೂರು ತಾಲೂಕು SL ಸರಸ್ವತಿಪುರದ ಒಂದು ಕೃಷಿ ವಿಜ್ಞಾನ ಕೃಷ್ಣಮೂರ್ತಿ ಅವರಿಗೆ ಶಾಂತಿ ಸ್ವರೂಪ ಭಟ್ನಾಗರ ಯುವ ವಿಜ್ಞಾನಿ ಪ್ರಶಸ್ತಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡಿದ್ದಾರೆ. ಇದು ಕರ್ನಾಟಕ ಕರೆಂಟ್ ಅಫೇರ್ಸ್ ಅಡಿಯಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್. ಆತ SL ಸರಸ್ವತಿಪುರದ ಒಂದು ಕೃಷಿ ವಿಜ್ಞಾನಿ ಕೃಷ್ಣಮೂರ್ತಿ ಅಂತಕ್ಕಂಥವರಿಗೆ ಶಾಂತಿ ಸ್ವರೂಪ ಭಟ್ನಾಗರ ಯುವ ವಿಜ್ಞಾನಿ ಪ್ರಶಸ್ತಿಯನ್ನು ನೀಡಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡಿದರು. ಕೃಷ್ಣಮೂರ್ತಿ ಅವರು 16 ಭತ್ತದ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದು, ಈ ಪ್ರಭೇದಗಳನ್ನು ಭಾರತ 2 ದಶಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಬೆಳೆಯಲಾಗ್ತಾ ಇದೆ. 16 ಭತ್ತದ ಪ್ರಭೇದಗಳನ್ನು ಇವರು ಅಭಿವೃದ್ಧಿಪಡಿಸಿದ್ದಾರೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್. ಈ ತಳಿಗಳು ರೈತರ ಆದಾಯವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು. ಈ ಸಾಧನೆಯನ್ನು ಗುರುತಿಸಿ ಶಾಂತಿ ಸ್ವರೂಪ ಭಟ್ನಾಗರ್ ಯುವ ವಿಜ್ಞಾನಿ ಪ್ರಶಸ್ತಿಯನ್ನು ಕೃಷ್ಣಮೂರ್ತಿ ಅವರಿಗೆ ನೀಡಲಾಗಿದೆ. ಕೃಷ್ಣಮೂರ್ತಿ ಅವರು 2020ರಲ್ಲಿ ಜಪಾನ್ ಸರ್ಕಾರದಿಂದ ಜಪಾನ್ ಯುವ ವಿಜ್ಞಾನಿ ಪ್ರಶಸ್ತಿ, ಇದೇ ವರ್ಷದಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯಿಂದ ಪ್ರತಿಷ್ಠಿತ ಲಾಲ್ ಬಹದ್ದೂರ್ ಯುವ ವಿಜ್ಞಾನಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಸೊ ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟು. 2024ರಲ್ಲಿ ನ್ಯಾಷನಲ್ ಅಕಾಡೆಮಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಫೆಲೋ ಆಗಿ
ಇವರು ಆಯ್ಕೆಯಾಗಿದ್ದಾರೆ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಆಯ್ತಾ. ಕೃಷ್ಣಮೂರ್ತಿ ಅಂತಕ್ಕಂಥವ್ರು ಕರ್ನಾಟಕದವರು, ಯಾವ್ಯಾವ ಸಾಧನೆಯನ್ನು ಮಾಡಿದರೆ, ಇತ್ತೀಚೆಗೆ ಯಾಕೆ ನ್ಯೂಸಲ್ಲಿ ಕಾಣಿಸಿಕೊಂಡಿದ್ದಾರೆ. ಏಕೀಕೃತ ಪಿಂಚಣಿ ಯೋಜನೆಯಲ್ಲಿ ನೌಕರರು ಶೇಕಡ ಎಷ್ಟು ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ 50% ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ನ್ಯೂಸ್ ಇದು. ಯಾಕಂದ್ರೆ ಇದರಲ್ಲಿ ಏನಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತಕ್ಕಂಥದ್ದು, NPS ಅಂದ್ರೆ ನ್ಯೂ ಪೆನ್ಷನ್ ಸ್ಕೀಮ್ ಅಂತಕ್ಕಂಥದ್ದು, ಇನ್ನೊಂದು UPS ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತಕ್ಕಂಥದ್ದು. ಅರ್ಥ ಆಯ್ತಾ. ಇದರಲ್ಲಿ 3 ಅದರಲ್ಲಿ ಇತ್ತೀಚೆಗೆ ಏನಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನು ತೆಗೆದು ನ್ಯೂ ಪೆನ್ಷನ್ ಸ್ಕೀಮ್ ತಂದರು. ಈ ನ್ಯೂ ಪೆನ್ಷನ್ ಸ್ಕೀಮಲ್ಲಿ ಕೆಲವೊಂದು ಮಾಡಿಫಿಕೇಶನ್ ಮಾಡಿ ಯೂನಿಫೈಡ್ ಪೆನ್ಷನ್ ಸ್ಕೀಮನ್ನು ಜಾರಿಗೆ ತರಲಾಗ್ತಾ ಇದೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನ್ಯೂಸ್ ಇದು. ಇದರೆಲ್ಲ ಪೇಪರಲ್ಲಿ ಕೊಟ್ಟಿದ್ದಾರೆ ನಿಮಗೆ. OPS ಅಲ್ಲಿ, ಆಮೇಲೆ NPS ಅಲ್ಲಿ ಮತ್ತು UPS ಅಲ್ಲಿ ಎಲ್ಲದರಲ್ಲಿ ಏನು ವ್ಯತ್ಯಾಸ ಇದೆ ಅಂತಕ್ಕಂಥದ್ರ ಬಗ್ಗೆ ಅರ್ಥ ಆಯ್ತಾ. ಇಲ್ಲಿ ನೌಕರರ ವೇತನದ ಯಾವ ಹಣ ಕಡಿತ ಇಲ್ಲ. ನೌಕರರ ಪಾಲು ಶೇಕಡ 10%, ಸರ್ಕಾರದ ಪಾಲು ಶೇಕಡ 14%, ನೌಕರರ ಪಾಲು ಶೇಕಡ 10%, ಸರ್ಕಾರದ ಪಾಲು ಶೇಕಡ 8%. ಇಲ್ಲೆಲ್ಲ ನಿಮಗೆ ಏನು ಮಾಡಿದ್ದಾರೆ ಅಂದರೆ ಅವುಗಳ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ. ನೀವು ಒಂದು ಬಾರಿ ಸ್ಕ್ರೀನ್ಶಾಟ್ ಅನ್ನು ತಗೊಂಡು ಅದನ್ನು ರಿವೈಸ್ ಮಾಡಿ, ಮತ್ತು ನಾನು ಇಲ್ಲಿ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಳೆ ಪಿಂಚಣಿ ಯೋಜನೆ ಓಲ್ಡ್ ಪೆನ್ಷನ್ ಸ್ಕೀಮ್ ರದ್ದಾಗಿ ಜಾರಿಗೆ ಬಂದಾದ ಹೊಸ ರಾಷ್ಟ್ರೀಯ ಪಿಂಚಣಿ ಯೋಜನೆ ನ್ಯೂ ಪೆನ್ಷನ್ ಸ್ಕೀಮ್ ತೀವ್ರ ವಿರೋಧ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ಪಿಂಚಣಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಬದಲಾವಣೆಯನ್ನು ತಂದಿರತಕ್ಕಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಏಕೀಕೃತ ಪಿಂಚಣಿ ಯೋಜನೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ UPS ಅನುಮೋದನೆಗೆ ನೀಡಿದಿರ್ತಕ್ಕಂಥದ್ದು. ಇದರಿಂದ 23 ಲಕ್ಷ ಕೇಂದ್ರ ಸರ್ಕಾರಿ ನೌಕರಿಗೆ ವರದಾನವಾಗಲಿದೆ. ಆಯ್ತಾ. 23 ಲಕ್ಷ ಕೇಂದ್ರ ಸರ್ಕಾರ ನೌಕರಿಗೆ ಏನಾಗುತ್ತೆ, ಇದರಿಂದ ಹೆಲ್ಪ್ ಆಗುತ್ತೆ. ಆಯ್ತಾ. ಯೂನಿಫೈಡ್ ಪೆನ್ಷನ್ ಸ್ಕೀಮನ್ನು ಕೇಂದ್ರ ಸರ್ಕಾರ ಏನು ಮಾಡಿದೆ, ಜಾರಿಗೆ ತರಲು ಸಚಿವ ಸಂಪುಟ ಅನುಮೋದನೆ ನೀಡಿರ್ತಕ್ಕಂಥದ್ದು. ಈ ಒಂದು ನ್ಯೂ ಪೆನ್ಷನ್ ಸ್ಕೀಮಿಂದ ಬಹಳ ವಿರೋಧತೆ ವ್ಯಕ್ತವಾಗೋದ್ರಿಂದ ಅದರಲ್ಲಿ ಬದಲಾವಣೆಗಳನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರವಾಗಲಿ ಏಕೀಕೃತ ಪಿಂಚಣಿ ಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶವನ್ನು ನೀಡಲಾಗಿದೆ. ರಾಜ್ಯ ಸರ್ಕಾರಗಳು ಯಾವುದಂದರೆ UPS ಅಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಆಯ್ಕೆ ಮಾಡಿಕೊಂಡರೆ ಫಲಾನುಭವಿಗಳ ಸಂಖ್ಯೆ ಸುಮಾರು 90 ಲಕ್ಷಕ್ಕೆ ಏರಲಿದೆ. ಅರ್ಥ ಆಯ್ತಾ. 2025 ಏಪ್ರಿಲ್ 1ರಿಂದ ಈ ಯೋಜನೆ ಜಾರಿಗೆ ಬರಲಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ಜಾರಿಗೆ ಬರಲಿದೆ ಅಂತಕ್ಕಂಥದ್ದು. NPSಗಿತ್ತು ತೀವ್ರ ವಿರೋಧ. ಯಾಕೆ ವಿರೋಧ ಇತ್ತು ಅಂದರೆ, ಹಳೆ ಪಿಂಚಣಿ ಯೋಜನೆ ರದ್ದು ಮಾಡಿ 2004ರಲ್ಲಿ ಜಾರಿಗೆ ತಂದಿದ್ದ ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ ನೌಕರ ಸಂಘಟನೆಗಳು, ವಿಪಕ್ಷಗಳು ತೀವ್ರ ವಿರೋಧವನ್ನು ವ್ಯಕ್ತವಾಗಿತ್ತು. ಯಾಕೆ? ಕೇಂದ್ರ ಸರ್ಕಾರ ಹಣಕಾಸು ಕಾರ್ಯದರ್ಶಿ ಅಂದರೆ TV ಸೋಮನಾಥ್ ನೇತೃತ್ವದಲ್ಲಿ ಸಮಿತಿ ರಚಿಸಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ಮರುಪರಿಶೀಲನೆ ಒಳಪಡಿಸಲಾಗಿತ್ತು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ. ಯಾವುದಂದ್ರೆ TV ಸೋಮನಾಥನ್ ಸಮಿತಿ ಅದಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. ಇದು ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಮರುಪರಿಶೀಲನೆಗೋಸ್ಕರ ಸಂಬಂಧಪಟ್ಟಿರ್ತಕ್ಕಂಥ ಸಮಿತಿ. ಇಂಪಾರ್ಟೆಂಟು. ಅಥವಾ ಈಗ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಸೌಲಭ್ಯಗಳೇನೆಂದರೆ, ಸರ್ಕಾರಿ ನೌಕರರು ಸರಾಸರಿ ಮೂಲ ವೇತನ ಶೇಕಡ 50% ಪಿಂಚಣಿಯಾಗಿ ಪಡೆಯಲು ಅರ್ಹರಾಗಿರುತ್ತಾರೆ. ಇಂಪಾರ್ಟೆಂಟ್ ಇದು. ಆದರೆ 25 ವರ್ಷಗಳ ಕನಿಷ್ಠ ಸೇವೆಯನ್ನು ಇವರು ಸಲ್ಲಿಸಿರಬೇಕು ಎಂಬ ಷರತ್ತಿದೆ. ಹಾಗೂ ನಿವೃತ್ತಿಗೂ ಮುಂಚೆ ಕೊನೆಯ ಒಂದು 12 ತಿಂಗಳು ವೇತನದ ಸರಾಸರಿ ಶೇಕಡ 50% ಪಿಂಚಣಿ ಇವರಿಗೆ ಲಭಿಸುತ್ತದೆ. ನೋಡ್ರಿ, ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು. ಆಯ್ತಾ. ಎಷ್ಟಂದರೆ 50% ಅವರಿಗೆ ಸಿಗುತ್ತೆ ಈ ಒಂದು ಪೇಮೆಂಟ್ ಅಂತ ಬರ್ತಾ ಇದೆ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ. ಇನ್ನು ಪಿಂಚಣಿದಾರರು ಮರಣ ಹೊಂದಿದ್ದರೆ ಅವರ ಒಂದು ಅವಲಂಬಿತರಿಗೆ ಮರಣ ಹೊಂದಿದ ಮುಂಚಿನ ತಿಂಗಳಿನ ಪಿಂಚಣಿಯು ಶೇಕಡ 60% ಪಿಂಚಣಿ ಲಭಿಸುತ್ತದೆ. ಪಿಂಚಣಿದಾರ ಮರಣ ಹೊಂದಿದ್ದರೆ ಅವರ ಅವಲಂಬಿತವಾಗಿರ್ತಕ್ಕಂಥವರಿಗೆ ಮರಣ ಹೊಂದಿದ ಮುಂಚಿನ ತಿಂಗಳಿನಲ್ಲಿ ಪಿಂಚಣಿ ಶೇಕಡ 50% ಪಿಂಚಣಿ ಲಭಿಸ್ತದೆ ಅಂತಕ್ಕಂಥ ಗೊತ್ತಿರಲಿ. ಇದಕ್ಕೆ ಖಚಿತ ಕನಿಷ್ಠ ಪಿಂಚಣಿ ಯೋಜನೆ ಎಂದು ಸರ್ಕಾರ ಕರೆದಿದೆ. ಇಂಪಾರ್ಟೆಂಟ್ ಇದನ್ನು ಕೂಡ. ಕನಿಷ್ಠ 10 ವರ್ಷ ಸೇವೆ ಸಲ್ಲಿಸಿದರೆ ನಿವೃತ್ತಿಯ ನಂತರ ಕನಿಷ್ಠ 10,000 ರು ಪಿಂಚಣಿ ಲಭಿಸುತ್ತದೆ. 10 ವರ್ಷ ಏನಾದರೂ ಸೇವೆ ಸಲ್ಲಿಸಿದರೆ ಅವರು 25 ವರ್ಷ ಸೇವೆ ಸಲ್ಲಿಸಬೇಕು, 50% ಸಿಗುತ್ತೆ. ಇನ್ನೇನಾದರೂ ಕೇವಲ 10 ವರ್ಷ ಸೇವೆ ಸಲ್ಲಿಸಿದರೆ ಅವರಿಗೆ ನಿವೃತ್ತಿ ನಂತರ 10,000 ರೂಪಾಯಿ ಪಿಂಚಣಿ ಸಿಗುತ್ತೆ. 10ರಿಂದ 25 ವರ್ಷದೊಳಗೆ ಸೇವೆ ಸಲ್ಲಿಸಿದವರಿಗೆ ಪಿಂಚಣಿ ಮೊತ್ತ ಶೇಕಡ 50% ಲಭಿಸಿದೆ. ಅಂದರೆ 10ರಿಂದ 25 ಒಳಗೆ ಯಾರ್ಯಾರು ಇರ್ತಾರ ಅವರಿಗೆ 50% ಆಫ್ ದೇರ್ ಪೇಮೆಂಟು ಅಷ್ಟು ಪೆನ್ಷನ್ ಸಿಗುತ್ತೆ. ಇನ್ನು 10 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದರೆ 10,000ವರೆಗೆ ಅವರಿಗೆ ಏನು ಸಿಗುತ್ತೆ, ಪಿಂಚಣಿಯ ಸೌಲಭ್ಯ ಸಿಗುತ್ತೆ. ಮತ್ತು ಖಚಿತ ಕನಿಷ್ಠ ಪಿಂಚಣಿ ಯೋಜನೆ ಅಂದರೆ ಏನು ಅಂತಕ್ಕಂಥ ಗೊತ್ತಿರಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ಪಿಂಚಣಿದಾರ ಮರಣ ಹೊಂದಿದ ತಕ್ಷಣ
ಅವಲಂಬಿತವಾಗಿರ್ತಕ್ಕಂಥ ಅವಲಂಬಿತರಿಗೆ ಮರಣ ಹೊಂದಿದ ಮುಂಚಿನ ತಿಂಗಳಿನ ಪಿಂಚಣಿಯು 60% ಪಿಂಚಣಿ ಲಭಿಸ್ತದೆ. ಇದನ್ನು ಕೂಡ ಇಂಪಾರ್ಟೆಂಟ್ ಆಯ್ತಾ. ಆಮೇಲೆ 50% ಇದು ಇಂಪಾರ್ಟೆಂಟು. ಆಮೇಲೆ ಹೊಸ ಪಿಂಚಣಿ, ಹಳೆ ಪಿಂಚಣಿ ಇಲ್ಲೆಲ್ಲ ಕೊಟ್ಟಿದ್ದೀನಿ ನಾನು, ಇದರಲ್ಲಿ ಪೇಪರಲ್ಲೇ ಇದೆ. ಅರ್ಥ ಆಯ್ತಾ. ಇದು ಸ್ವಲ್ಪ ನೀವು ಸ್ಕ್ರೀನ್ಶಾಟ್ ಅನ್ನು ತಗೊಂಡು ಇದನ್ನ ರಿವೈಸ್ ಮಾಡಿ. ನೆಕ್ಸ್ಟ್ ನೋಡಿ ಏನಂತ ಕೇಳಿದ್ರೆ, ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಪ್ರಾದೇಶಿಕ ಸಮ್ಮೇಳನ ಎಲ್ಲಿ ಜರುಗಿತು ಅಂತ ಪ್ರಶ್ನೆ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನವದೆಹಲಿ ಇಸ್ ದ ರೈಟ್ ಆನ್ಸರ್. ಭಾರತ ಯುರೋಪಿಯನ್ ಯೂನಿಯನ್ ಪ್ರಾದೇಶಿಕ ಸಮ್ಮೇಳನ ನವದೆಹಲಿಯಲ್ಲಿ ಜರುಗಿತು. ಆಗಸ್ಟ್ 21ರಿಂದ 22ರಂದು ನಡೆದ ಈ 2 ದಿನಗಳ ಇವೆಂಟ್ನಲ್ಲಿ ಭಾರತ, ಬಾಂಗ್ಲಾದೇಶ್, ಮಾಲ್ಡೀವ್ಸ್, ಶ್ರೀಲಂಕಾ ಸೇರಿದಂತೆ ಯುರೋಪಿಯನ್ ತಜ್ಞರು ಭಾಗವಹಿಸಿದರು. ಉದ್ದೇಶ ಏನಾಗಿತ್ತಂದ್ರೆ ಭಯೋತ್ಪಾದನೆ ಸವಾಲುಗಳನ್ನು ಎದುರಿಸುವಲ್ಲಿ ಸಹಕಾರ ತೋರುವುದು. ಇತ್ತೀಚೆಗೆ ಅಂದ್ರೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ದ ಒಂದು ಪ್ರಾದೇಶಿಕ ಸಮ್ಮೇಳನ ನಡೀತು. ಎಲ್ಲಿ ನಡೀತು ಅಂತಕ್ಕಂಥದ್ದು ಇಂಪಾರ್ಟೆಂಟು, ನವದೆಹಲಿಯಲ್ಲಿ ನಡೀತು. ಈ ಒಂದು ಸಮ್ಮೇಳನದ ಉದ್ದೇಶ ಏನಾಗಿತ್ತಂದ್ರೆ ಭಯೋತ್ಪಾದನೆಯ ಒಂದು ಚಾಲೆಂಜಸ್ಗಳು ಏನು ಬರ್ತಾ ಇದೆ ಅದಕ್ಕೆ ನಾವು ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೀತು. ಇನ್ನು ಯುರೋಪಿಯನ್ ಯೂನಿಯನ್ ಬಗ್ಗೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೀನಿ, ಬಟ್ ಎನಿಹೌ ಡಿಸ್ಕಷನ್ ಮಾಡೋಣ. ಇದು ಮ್ಯಾಸ್ಟ್ರಿಚ್ ಒಪ್ಪಂದದ ಮೂಲಕ 1993ರಲ್ಲಿ ಸ್ಥಾಪಿಸಲಾಯಿತು. ಪ್ರಸ್ತುತ 27 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಇದರ ರಾಜಧಾನಿ ಒಂದು ಬ್ರಿಸೆಲ್ ಇದೆ. ಅದು ಬ್ರಿಸೆಲ್ ಅಂದರೆ ಬೆಲ್ಜಿಯಂದ ರಾಜಧಾನಿ ಆಗಿದೆ. ಇನ್ನು 2020 ಜನವರಿ 30ರಂದು UK ಯುರೋಪಿಯನ್ ಒಕ್ಕೂಟದಿಂದ ನಿರ್ಗಮಿಸಿತು. ಇದಕ್ಕೆ ನಾವು ಬ್ರೆಕ್ಸಿಟ್ ಅಂತ ಹೇಳ್ತೀವಿ. ತದನಂತರದಲ್ಲಿ 27 ಸದಸ್ಯ ರಾಷ್ಟ್ರಗಳಲ್ಲಿ 20 ಏನು ಮಾಡಿದೆ ಅಂದರೆ ಅಧಿಕೃತ ಕರೆನ್ಸಿಯನ್ನು ಹೊಂದಿವೆ. ಅಧಿಕೃತ ಯಾವ ಕರೆನ್ಸಿ? ಯೂರೋ ಕರೆನ್ಸಿ. ಯೂರೋ ಕರೆನ್ಸಿ ಎಷ್ಟು ಹೊಂದಿವೆ? 20. ಇನ್ನು 7 ಯೂರೋ ಕರೆನ್ಸಿಯನ್ನು ಹೊಂದಿಲ್ಲ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇದು. ಯುರೋಪಿಯನ್ ಒಕ್ಕೂಟಕ್ಕೆ 2012ರಲ್ಲಿ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಅಂದರೆ ಶಾಂತಿ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ. 2013ರಲ್ಲಿ ಯುಎಗೆ ಸೇರ್ಪಡೆಯಾದ ಕ್ರೊಯೇಷಿಯಾ 2023ರಲ್ಲಿ ಯೂರೋ ಕರೆನ್ಸಿಯನ್ನು ಅಳವಡಿಸಿಕೊಂಡಿತು. ನೋಡಿ, 2013ರಲ್ಲಿ ಯುಎಗೆ ಸೇರ್ಪಡೆಯಾದ ಕ್ರೊಯೇಷಿಯಾ 2023ರಲ್ಲಿ ಯೂರೋ ಕರೆನ್ಸಿಯನ್ನು ಅಳವಡಿಸಿಕೊಂಡಿತ್ತು. ಯೂರೋ ಕರೆನ್ಸಿಯನ್ನು ಯಾವಾಗ ಅಳವಡಿಸಿಕೊಂಡಿತ್ತು ಅಂತಕ್ಕಂಥದ್ದು ಗೊತ್ತಿರಲಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನ್ಯಾಯಬೆಲೆ ಅಂಗಡಿಗಳನ್ನು ಜನ ಪೋಷಣ ಕೇಂದ್ರವೆಂದು ಮರುನಾಮಕರಣ ಮಾಡಿವೆ ಅಂತ ಕೇಳಿದ್ದಾರೆ. ನ್ಯಾಯಬೆಲೆ ಅಂಗಡಿಗಳನ್ನು ಅಂದ್ರೆ ನ್ಯಾಯಬೆಲೆ ಅಂಗಡಿ ರಾಷನ್ ಏನು ಕೊಡ್ತಿರ್ತಾವಲ್ಲ ಅಂಗಡಿಗಳಿಗೆ ಜನ್ ಪೋಷಣ ಕೇಂದ್ರ ಅಂತ ಯಾವ ರಾಜ್ಯಗಳಲ್ಲಿ ಮರುನಾಮಕರಣ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ಭಾರತ ಸರ್ಕಾರವು ಗುಜರಾತ್, ರಾಜಸ್ಥಾನ್, ತೆಲಂಗಾಣ, ಉತ್ತರ ಪ್ರದೇಶದಂತ 60 ನ್ಯಾಯಬೆಲೆ ಅಂಗಡಿಗಳನ್ನು ಜನ್ ಪೋಷಣ ಕೇಂದ್ರ ಎಂದು ಮರು ಹೆಸರಿಸಲು ಮತ್ತು ಪರಿವರ್ತಿಸಲು ಪ್ರಾಯೋಗಿಕ ಯೋಜನೆಯನ್ನು ಪ್ರಾರಂಭಿಸಿದೆ. ಭಾರತ ಸರ್ಕಾರ ಏನು ಮಾಡಿದೆ ಅಂದರೆ ಗುಜರಾತ್, ರಾಜಸ್ಥಾನ್, ತೆಲಂಗಾಣ ಮತ್ತು ಉತ್ತರ ಪ್ರದೇಶ್ ಈ ರಾಜ್ಯಗಳಲ್ಲಿರ್ತಕ್ಕಂಥ 60 ನ್ಯಾಯಬೆಲೆ ಅಂಗಡಿಗಳನ್ನು ಜನ್ ಪೋಷಣ ಕೇಂದ್ರ ಅಂತ ಏನು ಮಾಡಿದೆ, ಮರು ಹೆಸರಿಸಲು ಒಂದು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಇದಲ್ಲದೆ ಮುಂದಿನ 3 ವರ್ಷಗಳಲ್ಲಿ ಸುಮಾರು ಎಷ್ಟಂದರೆ 1 ಲಕ್ಷ ನ್ಯಾಯಬೆಲೆ ಅಂಗಡಿಗಳನ್ನು ನ್ಯೂಟ್ರಿ ಹಬ್ಸ್ ಆಗಿ ಪರಿವರ್ತಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ, ಕೇಂದ್ರ ಸರ್ಕಾರ. ಆಯ್ತಾ. 2013ರ ಒಂದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಡಿಯಲ್ಲಿ ಏನು ಮಾಡಲಾಗುತ್ತಂದರೆ ರಾಷನ್ಗಳನ್ನು ಕೊಡಲಾಗುತ್ತೆ. ಈ ರಾಷನ್ಗಳನ್ನು ಹಂಚುವ ಅಂಗಡಿಗಳನ್ನು ನ್ಯಾಯಬೆಲೆ ಅಂಗಡಿ ಅಂತ ಕರೆಯಲಾಗ್ತಾ ಇತ್ತು. ಇತ್ತೀಚೆಗೆ ಏನು ಮಾಡಿದ್ರೆ ಅಂದರೆ ಗುಜರಾತ್, ರಾಜಸ್ಥಾನ್, ತೆಲಂಗಾಣ ಮತ್ತು ಉತ್ತರ ಪ್ರದೇಶ ಅಂತ 60 ನ್ಯಾಯಬೆಲೆ ಅಂಗಡಿಗಳನ್ನು ಜನ್ ಪೋಷಣ ಕೇಂದ್ರ ಅಂತ ಕೇಂದ್ರ ಸರ್ಕಾರ ಏನು ಮಾಡಿದೆ, ಮರುನಾಮಕರಣ ಮಾಡಿದೆ. ಈ ಕ್ರಮವು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಲಭ್ಯವಿರುವ ಪೌಷ್ಟಿಕಾಂಶದ ಕೊಡೆಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಕ್ವಶ್ಚನ್ ಕೇಳಿದ್ರೆ ಲುಸಾನ್ ಡೈಮಂಡ್ ಲೀಗ್ನಲ್ಲಿ ನೀರಜ್ ಚೋಪ್ರಾ ಅವರು ಯಾವ ಪದಕ ಗೆದ್ದಿದ್ದಾರೆ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬೆಳ್ಳಿ ಪದಕವನ್ನು ಗೆದ್ದಿರ್ತಕ್ಕಂಥದ್ದು. ನೋಡಿ, ಲುಸಾನ್ ಡೈಮಂಡ್ ಲೀಗ್ನಲ್ಲಿ 89.49 ಮೀಟರ್ ಜಾವಲಿನ್ ಎಸೆದಿರುವ ಭಾರತ ತಾರೆ ನೀರಜ್ ಚೋಪ್ರಾ 2ನೇ ಸ್ಥಾನವನ್ನು ಗಳಿಸಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದಿದ ಈ ಒಂದು ಆಂಡರ್ಸನ್ ಪೀಟರ್ಸ್ 90.60 ಮೀಟರ್ ಜಾವಲಿನ್ ಎಸೆಯುವ ಮೂಲಕ ಮೊದಲ ಸ್ಥಾನವನ್ನು ಪಡೆದಿದ್ದಾರೆ. ಆಯ್ತಾ. ಒಂದು ಚಿನ್ನದ ಪದಕವನ್ನು ಗೆದ್ದವರು ಯಾರಂದರೆ ಆಂಡರ್ಸನ್ ಪೀಟರ್ಸನ್ ಅಂತಕ್ಕಂಥವ್ರು. ಇವ್ರು ಏನಂದರೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ನೀರಜ್ ಚೋಪ್ರಾ ಅವರು ಯಾವ ಪದಕವನ್ನು ಗೆದ್ದಿದ್ದಾರೆ ಅಂದರೆ ಬೆಳ್ಳಿ ಪದಕವನ್ನು ಗೆದ್ದಿರ್ತಕ್ಕಂಥದ್ದು. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಇವ್ರು ಗೆದ್ದಿದ್ರು, ಪೀಟರ್ಸನ್ ಅಂತಕ್ಕಂಥವ್ರು. ಈ ನೀರಜ್ ಚೋಪ್ರಾ ಯಾವ ಪದಕ ಗೆದ್ದಿದ್ರು ಅಂದರೆ ಬೆಳ್ಳಿ ಪದಕವನ್ನು ಗೆದ್ದಿದ್ರು. ಬಟ್ ಈಗಲೂ ಕೂಡ ಮತ್ತೆ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಚಿನ್ನದ ಪದಕವನ್ನು ಆಂಡರ್ಸನ್ ಪೀಟರ್ಸ್ ಅವರು ಗೆದ್ದುಕೊಂಡಿರ್ತಕ್ಕಂಥದ್ದು. ಇನ್ನು ನೀರಜ್ ಚೋಪ್ರಾ ಅವ್ರ ಬಗ್ಗೆ ಮಾತಾಡ್ತಾ ಬಂದಾಗ ನೀರಜ್ ಚೋಪ್ರಾ ಅವರು ಮೂಲತಃವಾಗಿ ಹರಿಯಾಣ ರಾಜ್ಯದವರು. ಇವರು ಪ್ಯಾರಿಸ್ ಒಲಿಂಪಿಕ್ಸ್ 2024ರಲ್ಲಿ ಯಾವ ಪದಕವನ್ನು ಜಯಿಸಿದ್ದಾರೆ? ಬೆಳ್ಳಿ ಪದಕವನ್ನು ಜಯಿಸಿದ್ದಾರೆ. ನೋಡ್ರಿ, ಇವೆಂಟ್, ಇಯರ್, ಪ್ಲೇಸ್ ಮತ್ತು ಮೆಡಲ್ ಯಾವ ಮೆಡಲ್ಗಳನ್ನು ಗೆದ್ದಿದ್ದಾರೆ?
ಒಲಿಂಪಿಕ್ ಗೇಮ್ಸ್ 2020 ಟೋಕಿಯೋದಲ್ಲಿ ನಡೆದಿತ್ತು. ಆ ಟೋಕಿಯೋದಲ್ಲಿ ನಡೆಯತಕ್ಕಂಥ ಒಲಿಂಪಿಕ್ಸ್ 2020ರಲ್ಲಿ ಗೋಲ್ಡ್ ಮೆಡಲನ್ನು ಗೆದ್ದಿದ್ದರು ನೀರಜ್ ಚೋಪ್ರಾ ಅವರು. ಇನ್ನು ವರ್ಲ್ಡ್ ಚಾಂಪಿಯನ್ಶಿಪ್ 2022 ಯುಜನ್ದಾಗ ನಡೆದಿತ್ತು. ಇದರಲ್ಲಿ ಏನಂದರೆ ಸಿಲ್ವರ್ ಮೆಡಲನ್ನು ಗೆದ್ದಿದ್ದರು ಯಾರು, ನೀರಜ್ ಚೋಪ್ರಾ ಅವರು. ಇನ್ನು ವರ್ಲ್ಡ್ ಚಾಂಪಿಯನ್ಶಿಪ್ 2023 ಬುಡಾಪೆಸ್ಟ್ದಲ್ಲಿ ನಡೆದಿರ್ತಕ್ಕಂಥದ್ದು ಗೋಲ್ಡ್ ಮೆಡಲ್ನ ಗೆದ್ದಿದ್ದಾರೆ. ಇನ್ನು ಡೈಮಂಡ್ ಲೀಗ್ 2022ರಲ್ಲಿ ಫಸ್ಟ್ ಪ್ಲೇಸನ್ನು ಪಡೆದುಕೊಂಡಿದ್ದಾರೆ. ಏಷ್ಯನ್ ಗೇಮ್ಸ್ 2018ರಲ್ಲಿ ಜಕಾರ್ದಲ್ಲಿ ನಡೆದಿತ್ತು, ಗೋಲ್ಡ್ ಮೆಡಲ್ನ ಗೆದ್ದಿದ್ದಾರೆ. ಇನ್ನು ಕಾಮನ್ವೆಲ್ತ್ ಗೇಮ್ಸ್ 2018ರಲ್ಲಿ ಗೋಲ್ಡ್ ಕೋಸ್ಟ್ನಲ್ಲಿ ನಡೆದಿತ್ತು, ಗೋಲ್ಡ್ ಮೆಡಲ್ನ ಗೆದ್ದಿದ್ದಾರೆ. ಏಷ್ಯನ್ ಚಾಂಪಿಯನ್ಶಿಪ್ 2017 ಇದು ಭುವನೇಶ್ವರದಲ್ಲಿ ನಡೆದಿತ್ತು, ಗೋಲ್ಡ್ ಮೆಡಲನ್ನು ಗೆದ್ದಿದ್ದರು. ಅಂದರೆ ನೀರಜ್ ಚೋಪ್ರಾ ಅವರು ಮಾಡಿರ್ತಕ್ಕಂಥ ಸಾಧನೆ ಬಗ್ಗೆ ಇದು ಹೇಳಲಾಗಿದೆ. ಬಟ್ 2 ಫ್ಯಾಕ್ಟ್ ಗೊತ್ತಿರಬೇಕು. ಒಲಿಂಪಿಕ್ ಗೇಮ್ಸ್ 2020ರಲ್ಲಿ ನಡೆದಿತ್ತು, ಟೋಕಿಯೋದಲ್ಲಿ ನಡೆದಿತ್ತು. ವರ್ಲ್ಡ್ ಚಾಂಪಿಯನ್ಶಿಪ್ 2022ರಲ್ಲಿ ಯುಜನ್ದಲ್ಲಿ ನಡೆದಿತ್ತು ಅಂತಕ್ಕಂಥದ್ದು. ವರ್ಲ್ಡ್ ಚಾಂಪಿಯನ್ಶಿಪ್ 2023ರಲ್ಲಿ ಬುಡಾಪೆಸ್ಟ್ನಲ್ಲಿ ನಡೆದಿತ್ತು. ಇಷ್ಟು ಮಾಹಿತಿ ಗೊತ್ತಿರಲಿ. ಇವರಿಗೆ ಸಂದ ಪ್ರಶಸ್ತಿಗಳು: ಅರ್ಜುನ್ ಪ್ರಶಸ್ತಿ 2021, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ 2021 ಪಡೆದುಕೊಂಡಿದ್ದಾರೆ. ಇನ್ನು ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಇವರಿಗೆ ಸಿಕ್ಕಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ ಏನಿದೆ ಒಲನ್ಸ್ದ ಮೊದಲನೇ ಪ್ರಶ್ನೆ. ಇತ್ತೀಚೆಗೆ ಭಾರತವು ಯಾವ ರಾಜ್ಯದಲ್ಲಿ ಹೆಚ್ಚಿನ ಅಪಾಯದ ಹಿಮದ ಒಂದು ಸರೋವರಗಳ ಮೊದಲ ಸಮಗ್ರ ಸಮೀಕ್ಷೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅರುಣಾಚಲ್ ಪ್ರದೇಶ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ದಂಬೂರು ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ತ್ರಿಪುರ. ಇತ್ತೀಚೆಗೆ ಯಾವ ಸಚಿವಾಲಯವು ವರ್ಲ್ಡ್ ಆಡಿಯೋ ವಿಜುವಲ್ ಮತ್ತು ಎಂಟರ್ಟೈನ್ಮೆಂಟ್ ಶೃಂಗಸಭೆ ಆಯೋಜಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಾಹಿತಿ ಪ್ರಸಾರ ಸಚಿವಾಲಯ. ಇತ್ತೀಚೆಗೆ ಯಾವ ಸಚಿವಾಲಯವು ಭಾರತದಲ್ಲಿ ಸಿಪ್ಲೇನ್ ಕಾರ್ಯಾಚರಣೆಗಾಗಿ ಮಾರ್ಗಸೂಚಿಗಳನ್ನು ಪ್ರಾರಂಭಿಸಿದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಾಗರಿಕ ವಿಮಾನಯಾನ ಸಚಿವಾಲಯ. ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.